ಪಾರ್ಶ್ವ ಅನ್ನುವಂತ ವರ್ಡ್ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ಅನ್ನುವಂತ ವರ್ಡ್ ಬಂತಂದ್ರೆ ಜಸ್ಟ್ ವಿ ಕನ್ಸಿಡರ್ ದಟ್ ಕರ್ವ್ಡ್ ಫೇಸ್ ಆರ್ ಕರ್ವ್ಡ್ ಆ ಮೈಯನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಬೇಕಾಗ್ತದ. ಓಕೆ, 4a². ಇನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದನ್ನ ನಾವು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಚೌಕಗಣದ ಟೋಟಲ್ ಸರ್ಫೇಸ್ ಏರಿಯಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು ಅಂದ್ರೆ 6a². a² ಇಸ್ ಏರಿಯಾ ಆಫ್ ಸ್ಕ್ವೇರ್. ನಿಮಗೆ ಗೊತ್ತದ, ಬಾಹು ಇಂಟು ಬಾಹು. ಬಾಹುವನ್ನ ನಾವು ಎ ಅಂತ ಕನ್ಸಿಡರ್ ಮಾಡ್ತೀವಿ. ಬಾಹು ಮತ್ತು ಬಾಹುಗಳ ಗುಣಲಬ್ಧನ ಚೌಕದಲ್ಲಿ ಒನ್ಲಿ ಚೌಕ ಅನ್ನೋದು 2 ಆಯಾಮದ ಆಕೃತಿ. ಇದು ಚೌಕ ಗಣದ ಬಗ್ಗೆ ಮಾತಾಡ್ತಾನೆ, ಗಣಾಕೃತಿಗಳ ಬಗ್ಗೆ ಮಾತಾಡ್ತಾನೆ ಇವತ್ತು. ಚೌಕದಲ್ಲಿ ಬಾಹು ಇಂಟು ಬಾಹು ಮಾಡ್ತೀವಿ, ದಟ್ a² ಇಂಟು 6. ವೈ 6? ಫೇಸಸ್ ಆರ್ 6. ನಾವು ಚೌಕ ಘನಾಕೃತಿಯನ್ನ ಕನ್ಸಿಡರ್ ಮಾಡಿದಾಗ ಅದರ ಮುಖಗಳ ಸಂಖ್ಯೆ 6 ಇದಾವ. ಪೂರ್ತಿಯಾಗಿ ಹಿಡಿಯತಾನ, ಈಗ ಮ್ಯಾಗ ಕೆಳಗ ಎಲ್ಲ ಕೂಡಿ ಹಿಡಿಯತಾನ, ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಓಕೆ, ಹಾಗೂ ಲಾಸ್ಟ್ ಗಣಫಲ ಅನ್ನೋದ್ರ ಕಾನ್ಸೆಪ್ಟ್ ಬಂದು ಅಂದ್ರೆ, ಗಣಫಲ ಅನ್ನೋದ್ರ ಕಾನ್ಸೆಪ್ಟ್ ಬಂದು ಅಂದ್ರೆ ಯಾವ್ದಾದ್ರು ಒಂದು ಆಕೃತಿಯಲ್ಲಿ ತುಂಬಿಸಿಡಬಹುದಾದ, ನೀವು ಮಣ್ಣರ ತುಂಬಿಸ್ರಿ, ನೀರರ ಹಾಕ್ರಿ, ಹಾಲರ ಹಾಕ್ರಿ, ಅದು ಹಿಡಿಯುವಂತ ಒಳಗಿನ ವಾಲ್ಯೂಮ್ ಗಣಫಲ, ಅದರ ಲೆಕ್ಕಾಚಾರ ನಡೀತಿರ್ತದ. ಇದರ ಫಾರ್ಮುಲಾ ಏನು ಅಂದ್ರೆ a³. ಯಾಕೆ a³ ಆಗಿರ್ತದ ಅಂದ್ರೆ ಗಣಫಲವನ್ನ ನಾವು ಇದು ಎ, ಈ ಅಂಚನ್ನು ಎ ಅಂತ ತೆಗೆದುಕೊಳ್ತೀನಿ, ಈ ಅಂಚನ್ನು ಎ ಅಂತ ತೆಗೆದುಕೊಳ್ತೀನಿ. ಸರಿ, ಸಣ್ಣ ಕಾಣತೈತಿ, ಇದು ದೊಡ್ಡದು ಕಾಣತೈತಿ. ಹಂಗಿಲ್ಲ. ಚೌಕ ಗಣದಲ್ಲಿ ಎಲ್ಲಾ ಅಂಚುಗಳು